ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಧನುಶ್ರೀ. ವೀಕ್ಷಕರು, ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅನ್ನಭಾಗ್ಯ ಅಕ್ಕಿ ಬದಲು ಹಣ ನೀಡುವ ವಿಚಾರವಾಗಿ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನುಡಿದಂತೆ ನಡೆಯುತ್ತಿದ್ದೇವೆ, ಅಕ್ಕಿ ಸಿಗುವವರೆಗೂ ಕೂಡ ಹಣವನ್ನ ಹಾಕ್ತೇವೆ. ಮೊದಲು ಹಣ ಹಾಕಿ ಅಂದು ಇವಾಗ 10 ಕೆಜಿ ಅಕ್ಕಿನೇ ಕೊಡಿ ಅನ್ನೋದು ಬಿಜೆಪಿ ನಾಯಕರದ್ದು ಡಬಲ್ ಸ್ಟ್ಯಾಂಡ್ ಅನ್ನೋದು ಗೊತ್ತಾಗುತ್ತೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನ ಗೋದಾಮುಗಳಲ್ಲಿ ಅಕ್ಕಿ ಕೊಳಿತಾ ಇದೆ, ಅಕ್ಕಿ ಹಾಳಾದ್ರೂ ಪರವಾಗಿಲ್ಲ, ಬಡವರಿಗೆ ಅಕ್ಕಿ ಕೊಡಬಾರ್ದು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬಾರ್ದು ಅನ್ನೋದು ಬಿಜೆಪಿ ನಾಯಕರ ಉದ್ದೇಶ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಕಾದ್ರೆ ಒಂದು ತಿಂಗಳು ಬಡವ್ರ ಮೇಲೆ ಯಾವ ರೀತಿ ಬಿಜೆಪಿ ಸರ್ಕಾರ ಗದಾ ಪ್ರವಾಹ ಮಾಡ್ತಾ ಇದೆ, ಬಡವ್ರಿಗೆ ಅಕ್ಕಿ ಕೊಡುತ್ತಲೂ ರಾಜಕಾರಣ ಮಾಡ್ತಾ ಇದೆ. ನಮ್ಮ ಗೋಡನ್ಗಳಲ್ಲಿ ಕರ್ನಾಟಕದಲ್ಲಿರೋಂಥ FCI ಗೋಡನ್ನಲ್ಲಿ ಎಲ್ಲ ಹುಳ ಹಿಡಿತಾ ಇದೆ. ಅದು ಅವ್ರಿಗೆ ಹುಳ ಹಿಡಿದ್ರೂ ಪರವಾಗಿಲ್ಲ, ಅಕ್ಕಿ ಮಾತ್ರ ಕಾಂಗ್ರೆಸ್ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತೇಳಿ ಅವರು ಅಕ್ಕಿ ಕೊಡ್ತಾ ಇಲ್ಲ. ಅವ್ರು ಕೊಡದೆ ಹೋದ್ರೂ ಚಿಂತೆ ಇಲ್ಲ. ನಾವಂತೂ ಮುಂದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಲಾಂಗ್ ಟರ್ಮ್ಗೆ ಏನು ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ. ಸದ್ಯಕ್ಕೆ ಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕಾದ್ರೆ ಖರೀದಿ ಮಾಡಿ ತಂದು ಕೊಟ್ಬಿಡ್ಬೋದಾಯ್ತು. ಅದು ಅವ್ರಿಗೆ ಹೇಳಿದ್ರು, ನಾವು ನಮಗೆ ಕಂಟಿನ್ಯೂಸ್ ಸಪ್ಲೈ ಬೇಕು, ನಾವೇನು ಪ್ರೈಸ್ ಫಿಕ್ಸ್ ಮಾಡಿದ್ವಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಎನ್ಕರೇಜ್ ಮಾಡ್ತೀವಿ. ಇನ್ನು ಅನ್ನಭಾಗ್ಯದ 5 ಕೆಜಿ ಅಕ್ಕಿ ಇಂದಿನಿಂದಲೇ ಸಿಗ್ತಿಲ್ಲ, ಇಂದೇ ಅಕ್ಕಿ ಸಿಗುತ್ತೆ ಅಂತ ನ್ಯಾಯಬೆಲೆ ಅಂಗಡಿಗೆ ಹೋಗಬೇಡಿ. ಯಾಕಂದ್ರೆ ಪ್ರತಿ ತಿಂಗಳು ರೇಷನ್ ಅಂಗಡಿಗೆ ಅಕ್ಕಿ ಬರೋದೇ 10ನೇ ತಾರೀಕಿನ ನಂತರ. ಬಹುತೇಕ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಇಲ್ಲ. ಇನ್ನು 5 ಕೆಜಿಯ ಅಕ್ಕಿ 170 ರೂಪಾಯಿ ದುಡ್ಡನ್ನ ಇಂದೇ ಕಾರ್ಡ್ದಾರರ ಅಕೌಂಟ್ಗೆ ಹಾಕ್ತಿಲ್ಲ. ತಾಂತ್ರಿಕವಾಗಿ ಇನ್ನು 10 ದಿನದ ಬಳಿಕ ಅನ್ನಭಾಗ್ಯ ಯೋಜನೆ ಜಾರಿಯಾಗಲಿದೆ. ಅಕ್ಕಿ ಕೊಡೋದು ಹಾಗೇನೆ ಅಕ್ಕಿಯ ಹಣ ಹಾಕೋದು ಕೂಡ 1 ವಾರದಿಂದ 10 ದಿನ ತಡವಾಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಜ್ಯೋತಿ ಇದೆಯಲ್ಲ, ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಈ ತಿಂಗಳು ಫ್ರೀ, ಬಿಲ್ ಬರೋದು ಆಗಸ್ಟ್ ತಿಂಗಳಿಗೆ ಬರ್ತದೆ, ಗೊತ್ತಾಯ್ತಾ? ಈ ತಿಂಗಳಿಂದ ಫ್ರೀ. ಅನ್ನಭಾಗ್ಯ ಈ ತಿಂಗಳೇ, ಜುಲೈ ತಿಂಗಳೇ, ಮೋಸ್ಟ್ ಲೈಕ್ಲಿ 10ನೇ ತಾರೀಕು ಆದ್ಮೇಲೆ ಪ್ರಾರಂಭ ಮಾಡ್ತೀವಿ. ಈ ತಿಂಗಳಲ್ಲಿ ಕೊಡ್ತೀವಿ. ಈ ತಿಂಗಳು ಸರ್, ಈಗ 5 ಕೆಜಿ ಅಕ್ಕಿ ಯಾವತ್ತಿಂದ ವಿತರಣೆ ಆಗುತ್ತೆ ಮತ್ತು ಇದು ಅಮೌಂಟ್ ಯಾವತ್ತಿಂದ ಬೀಳುತ್ತೆ? ಅದೇ ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದ ಪ್ರಕ್ರಿಯೆ ಶುರುವಾಗಿದೆ. ವಾರದಿಂದಲೇ ಕೆಲಸ ಎಲ್ಲ ಮಾಡ್ತಾರೆ, ಮಾಡೋದಕ್ಕೆ ಹೇಳಿದೆ. ಸರ್, ಸಾಕಷ್ಟು ಜನ ಅಕೌಂಟ್ಗೆ ಲಿಂಕ್ ಆಗಿಲ್ಲ. ಅಕೌಂಟ್ 100ಕ್ಕೆ 90 ಭಾಗ ಅಕೌಂಟ್ ಇದೆ, ಅಕೌಂಟ್ ಬೆಳೀತಾನೆ ಇಲ್ಲ. ಮತ್ತು ಇದು ಹೊಸದಾಗಿ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಏನಾದರೂ ಹೊಸ ಪ್ರೊಸೀಜರ್ ಎಲ್ಲ ಏರ್ಪಾಟುಗಳು ಟೆಕ್ನಿಕಲ್ ಆಗಿ ಅಧಿಕಾರಿಗಳು ಮಾಡ್ತಾರೆ. ಎಲ್ರಿಗೂ ಈ ತಿಂಗಳು ಅಲ್ಲೇ ತಿಂಗಳು ಕಂಪಲ್ಸರಿ ಆಗಿ ಎಲ್ಲರೂ ಕೂಡ ಒಂದು ವ್ಯಕ್ತಿಗೆ 5 ಕೆಜಿಯಿಂದ 170 ರೂಪಾಯಿ ಕಂಪಲ್ಸರಿ ಸಿಗ್ತದೆ. ಈ ನಡುವೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು, ಅಕ್ಕಿ ಹಾಗೂ ಹಣವನ್ನ ಈ ತಿಂಗಳಲ್ಲ, ಮುಂದಿನ ತಿಂಗಳು ಕೊಡ್ತೀವಿ ಎಂದಿದ್ದಾರೆ. 30 ವರ್ಷ ಎಲ್ಲ ಆಲ್ರೆಡಿ ಘೋಷಣೆ ಮಾಡಿದೀವಿ. ಅದು ರೂಟೀನ್ ಇನ್ನು ಮುಂದೆ ಇಲ್ಲಿಗೆ ಕ್ಲೋಸ್ ಆಗಬೇಕೇನು ಗ್ಯಾರಂಟಿ ಸ್ಕೀಮ್ ಅದು ಅನೌನ್ಸ್ ಮಾಡಿದೀವಿ. ಇನ್ನು ಬಿಲ್ ಕೊಡ್ತಾರೆ, ಅದು ಪ್ರತಿ 30 ದಿವಸಕ್ಕೆ ಕೊಡುವಂತ ವಾಡಿಕೆ. ಅದು ಅದ್ರಲ್ಲಿ ಏನ ವಿಶೇಷ ಏನಿಲ್ಲ. ಅದು ಸಿಸ್ಟಮ್ 5 ಕೆಜಿ ಅಂತ ಮುಂಚೆಯಿಂದ ಕೊಡ್ತಾರೆ, ಅದ್ರ ನಿರಂತರವಾಗಿ ನಡೀತಾರೆ. ಅದಕ್ಕೆ ಡಿಸ್ಟರ್ಬೆನ್ಸ್ ಆಗೋದು ಪ್ರಶ್ನೆ ಇಲ್ಲ. ನಿರಂತರವಾಗಿ ನಡೆಯುವಂತ ಒಂದು ಸಿಸ್ಟಮ್ ಅದು. ಇದೇ ತಿಂಗಳದೇನೆ ಮುಂದಿನ ತಿಂಗಳು ದುಡ್ಡು ಕೊಡ್ತಾರೆ. ಲೆಕ್ಕ ಇದೇ ತಿಂಗಳದು, ಯಾವ್ದ ಜೂನ್ ದುಡ್ಡು ಕೊಡೋದು ಜುಲೈದಲ್ಲಿ, ಜುಲೈದು ಆಗಸ್ಟ್ ನಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ, ಈ ತರ ಸಿಸ್ಟಮ್. ಇನ್ನು ಗೃಹ ಜ್ಯೋತಿ ಯೋಜನೆಯ ಲಾಭ ಇಂದಿನಿಂದಲೇ ಶುರುವಾಗಲಿದೆ. ಈ ತಿಂಗಳ ಕರೆಂಟ್ ಬಿಲ್ ಆಗಸ್ಟ್ಗೆ ಬರಲಿದೆ. 200 ಯೂನಿಟ್ ವರೆಗೆ ಬಳಸಿದಂತ ಕರೆಂಟ್ ಬಿಲ್ ಅನ್ನ ಸರ್ಕಾರವೇ ಆಗಸ್ಟ್ನಿಂದ ಕಟ್ಟಲಿದೆ. ಗೃಹ ಜ್ಯೋತಿ ಇದೆಯಲ್ಲ, ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಈ ತಿಂಗಳು ಫ್ರೀ, ಬಿಲ್ ಬರೋದು ಆಗಸ್ಟ್ ತಿಂಗಳಿಗೆ ಬರ್ತದೆ, ಗೊತ್ತಾಯ್ತಾ? ಈ ತಿಂಗಳಿಂದ ಫ್ರೀ. ಗೃಹ ಜ್ಯೋತಿ ಇದೆಯಲ್ಲ. ತಮಿಳುನಾಡಿಗೆ ನಿಗದಿಯಂತೆ ಕಾವೇರಿ ನೀರು ಬಿಡದ ವಿಚಾರಕ್ಕೆ ಕುರಿತು ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಮಗೆ ಜಗಳ ಆಡಲು ಇಷ್ಟವಿಲ್ಲ, ಕುಳಿತು ಬಗೆಹರಿಸಿಕೊಳ್ಳೋಣ ಅಂತ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ಏಕರೂಪ ನಾಗರಿಕ ಕಾಯ್ದೆ ಜಾರಿ ವಿಚಾರ ಕುರಿತು ಡಿಕೆಶಿ ಮಾತನಾಡಿದ್ದು, ನಮ್ಮ ರಾಷ್ಟ್ರೀಯ ನಾಯಕರು ನಿರ್ಧಾರ ತಿಳಿಸ್ತಾರೆ, ಈಗ ನಾವೆಲ್ಲ ಬದುಕ್ತಾ ಇದ್ದೇವೆ, ನಮ್ಮ ಪಾರ್ಟಿ ನಿರ್ಧಾರ ಹೇಳುತ್ತೆ ಅಂದ್ರು. ತಮಿಳುನಾಡಿಗೆ ನೀರಿನ ಏನಿಲ್ಲ, ನಾವು ಜಗಳ ಮಾಡಕ್ಕೆ ಇಷ್ಟ ಇಲ್ಲ. ತಮಿಳ್ನಾಡು ಹತ್ರ ನಾವು ಜಗಳ ಮಾಡಕ್ಕೆ ಇಷ್ಟ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದಾರೆ. ಈ ಕೋಲಾರು ಈ ತುಮಕೂರು ಕಡೆ ನೀರಿಗೆ ಒಂದು ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಎಷ್ಟೋ ಒಳಗಡೆ ನೀವೊಂದು ನೋಟಿಫಿಕೇಶನ್ ಮಾಡಬೇಕಿಂತ ನಾವು ಅದನ್ನು ಅವ್ರ ವಾಸ್ತವಾಂಶ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಯಾವ ನೀರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ.
ಅದಕ್ಕೆ ಕೆಲವರೆಲ್ಲ ಈಗ ನಾವು ನಿಮ್ಗೆ ಗೊತ್ತಿದೆಯಲ್ಲ, ಕೋಲಾರಲ್ಲೆಲ್ಲ ಕೆರೆಗೆ ನೀರು ತುಂಬಿಸಿರೋದು, ಕ್ಲೀನ್ ಮಾಡಿರೋದು, ಇದ್ರ ನೀರು ಅಂತ ಹೇಳಿ. ಮತ್ತು ಬೇರೆ ಯಾವುದೇ ವಿಚಾರಕ್ಕೂ ನಾವು ಯುದ್ಧ ಮಾಡೋಕ್ಕೆ ಅಂತ ಇರಲಿಲ್ಲ. ಅವರು ನಮ್ಮ ಬ್ರದರ್ಸು ಚೆನ್ನಾಗಿ ಅಲ್ಲಿರೋರು ಇಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿರೋರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಾವಿರಾರು ಲಕ್ಷಾಂತರ ಜನ ಹೊಸೂರಿಂದ ಬರ್ತಾ ಇದ್ದಾರೆ, ಇಲ್ಲಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಒಂದು ಸಂದರ್ಭ ಇದ್ದರೆ ನಾವು ಕೂತ್ಕೊಂಡು ನಾವು ಏಕರೂಪ ನಾಗರಿಕತೆ ವಿಚಾರದಲ್ಲಿ ಏಕರೂಪ ನಾಗರಿಕತೆ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷ ಅದ್ರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ತದೆ. ಈಗೆಲ್ಲ ನಾವೆಲ್ಲ ಬದುಕ್ತಾ ಇದ್ದೀವಿ. ನಮ್ಮ ಸೆಂಟ್ರಲ್ ಪಾರ್ಟಿ ಅದ್ರ ಬಗ್ಗೆ ಸ್ಟ್ಯಾಂಡು ಕ್ಲಿಯರ್ ಆಗಿ ಒಂದೊಂದು ಪಾಯಿಂಟ್ ಕೂಡ ತಿಳಿಸ್ತದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಕಾಂಗ್ರೆಸ್ ಗ್ಯಾರಂಟಿ ವಿಫಲ ಅನ್ನೋ ಬಿಜೆಪಿ ಆರೋಪಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯರಿಗೆ ಏನ್ ಕೆಲಸವಿಲ್ಲದೆ ಆರೋಪ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ 15 ಲಕ್ಷ ಕೊಟ್ರ ಈವರೆಗೂ ಯಾವುದೇ ಭರವಸೆ ಈಡೇರಿಸಲಿಲ್ಲ ಅಂತ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ನೋಡಿ, ಬಿಜೆಪಿಯವರಿಗೆ ಏನು ಕೆಲಸ ಇಲ್ಲ. ಕೆಲಸ ಇಲ್ಲದಕ್ಕೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಅವರಂತೂ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ. ಮಾಡಿದ್ರ 15 ಲಕ್ಷ ಕೊಟ್ರ, 2 ಕೋಟಿ ಉದ್ಯೋಗ ಕೊಟ್ರ, ಇವತ್ತು ಮನೆ ಕೊಟ್ರ, ಪ್ರತಿಯೊಬ್ಬರಿಗೂ ಸೂರ್ಯದವರಿಗೆ ಸೂರು ಅಂತ ಹೇಳಿದ್ರು, ರೈತರ ಆದಾಯ ದುಪ್ಪಟ್ಟು ಮಾಡಿದ್ರ, ಒಂದೇ ಒಂದು ಭರವಸೆ ಈಡೇರಿಸಿಲ್ಲ. ನಾವು ಕೊಡ್ತಾ ಇದ್ರೆ ಅವ್ರಿಗೆ ಯಾಕೆ ಹೊಟ್ಟೆಗಿಚ್ಚು? ಸೋತಿದ್ದಾರೆ, ಹತಾಶ ಭಾವನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತಲೆ ಕೆಡಿಸ್ಕೋಬೇಕು? ನೋಡಿ, ಅಕ್ಕಿ ಇದ್ದಿದ್ದು ಗೋಡಾನಲ್ಲಿ ಮುಚ್ಚಿಕ್ಕಿದ್ದಾರೆ. ಅದಕ್ಕೆ ತಿಮಿಂಗಲ ತಿಲ್ಲಿ ಇವತ್ತು ಏನು ಯಾವ ರೀತಿಯಲ್ಲಿ ಇಲ್ಚಬತ್ತಿಲ್ಲಿ ಇವತ್ತು ಈ ರೀತಿಯಲ್ಲಿ ಮತ್ತೇನು ರೈತ ವಿರೋಧಿ, ಜನ ವಿರೋಧಿ ನೀತಿ ರಾಜಕಾರಣ. ಹೌದು, ಕೊಡ್ತೀವಿ ಅಂತೇಳಿ FCI ಕರ್ನಾಟಕ ರಾಜ್ಯದಲ್ಲೇ 7 ಲಕ್ಷ ಕೋಟಿ, 7 ಲಕ್ಷ ಟನ್, 7 ಲಕ್ಷ ಟನ್ ಕರ್ನಾಟಕ ರಾಜ್ಯದಲ್ಲಿ ಒಂದರಲ್ಲಿ ಇವತ್ತು ಅಕ್ಕಿ ಇದೆ. ಏನು ಮಾಡ್ತಾರೆ? ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಜಟಾಪಟಿ ನಡುವೆ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ಈ ಸಂಬಂಧ ಹೆಸರು ಬರೆದು ಟಾಂಗ್ ಕೊಟ್ಟ ಕಾಂಗ್ರೆಸ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದು, ಶಿಸ್ತು ಕ್ರಮದ ಕುರಿತು ಬರೆಯುತ್ತಾ ಪ್ರತಾಪ್ ಸಿಂಹರನ್ನ ಟ್ಯಾಗ್ ಮಾಡಿ ಯತ್ನಾಳ್ರನ್ನ ಟ್ಯಾಗ್ ಮಾಡದೆ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು. ಆ ಟ್ವೀಟ್ಗೆ ರೀಟ್ವೀಟ್ ಮಾಡಿರುವ ಯತ್ನಾಳ್, ನನ್ನನ್ನ ಟ್ಯಾಗ್ ಮಾಡಿದ್ರೆ ಜಾಡಿಸ್ತೀನಿ ಅಂತ ಹೆಸರು ಬರೆಯದೆ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. 2023-24ನೇ ಸಾಲಿನ ಪಠ್ಯಪುಸ್ತಕ ಪರಿಷ್ಕರಣೆ ಮುಕ್ತಾಯವಾಗಿದೆ. ಶಿಕ್ಷಣ ಇಲಾಖೆ ಪರಿಷ್ಕರಣೆ ಮಾಡಿರುವ ಕನ್ನಡ ಹಾಗೂ ಸಮಾಜ ವಿಜ್ಞಾನ ವಿಷಯದ ಪಠ್ಯದ ಪ್ರತಿ ಪಠ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಕನ್ನಡ, ಸಮಾಜ ವಿಜ್ಞಾನ ವಿಷಯದಲ್ಲಿ ತಲಾ 9 ಪಾಠ ಬದಲಾವಣೆ ಮಾಡಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಧಾರವಾಡದಲ್ಲಿ ಅಕ್ರಮ ಮದ್ಯದ ಬಗ್ಗೆ ಸಚಿವರೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ಲಮ್ ಏರಿಯಾಗಳಲ್ಲಿ ವೈನ್ ಶಾಪ್ ತೆರೆಯದಂತೆ ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಸಚಿವ ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಲಮ್ ಏರಿಯಾದ ಜನ ಕುಡಿದು ಸಾಯ್ಬೇಕಾ ಅಂತ ಅಬ್ಬಯ್ಯ ಆಕ್ರೋಶವನ್ನ ಹೊರಹಾಕಿದ್ರು. ನನ್ನ ಕ್ಷೇತ್ರದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದೆ ಅಂತ ಸಚಿವ ಸಂತೋಷ್ ಲಾಡ್ ಗರಂ ಆದ್ರು. ಕೆಲವು ಜಾಗದಲ್ಲಿ ಲೈಸೆನ್ಸ್ ಇಲ್ಲ, ಸಿಟಿಗಳಲ್ಲಿ ಡ್ರಿಂಕ್ ಮಾಡ್ತಾರೆ. ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ಕೇಳಿಸ್ಬಿಡಿ, ಅದನ್ನ ನಿಲ್ಲಿಸಬೇಕಷ್ಟೇ. ಐ ಡೋಂಟ್ ವಾಂಟ್ ಯು ಟು ಗಿವ್ ಎನಿ ಫರ್ದರ್ ಕ್ಲಾರಿಫಿಕೇಶನ್. ಐ ಆಮ್ ಸ್ಟಿಲ್ ಟೆಲಿಂಗ್ ಯು ದಿಸ್ ಹ್ಯಾಸ್ ಟು ಬಿ ಸ್ಟಾಪ್ಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಯಾರ್ಯಾರ ರೀತಿ ಇಲ್ಲಿಗಲ್ ಮಾಡ್ತಾ ಇದ್ರೆ ಏನ್ ಸೆಕ್ಷನ್ಸ್ ಗಳು ನಿಮ್ಗೆ ಗೊತ್ತೈತಲ್ಲ, ಆ ಸೆಕ್ಷನ್ಸ್ ಗಳು ಹಾಕ್ಬೇಕು. ಇಲ್ಲ ನಾನೇ ನಾನೇ ತರ್ತೇನೆ. ಇಲ್ಲ ಸರ್, ಇಂಪಾರ್ಟೆಂಟ್ ಒಂದು 8 ಜನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ರಿ, ಸರಿ ಬರ್ತದೆ. ಎಲ್ಲಿ ಬೇಕಾದ್ರೆ ಹುಡುಗರು ಕುಡಿತಾರೆ. ಬೀದರ್ನಲ್ಲಿ ಶಾಸಕ ಶರಣು ಸಲಗರ ಗೋ ರಕ್ಷಣೆಗೆ ಮುಂದಾಗಿದ್ದಾರೆ. ಬಸವ ಕಲ್ಯಾಣದಲ್ಲಿ ಗೋ ಕಡಿತಾ ಇದ್ದಂತ ಮಾಹಿತಿ ಮೇರೆಗೆ ಶಾಸಕ ಶರಣು ಸಲಗರ ದಾಳಿ ನಡೆಸಿ ಗೋ ಭಕ್ಷಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಗರದ ನಾರಾಯಣಪುರ ಕ್ರಾಸ್ ಬಳಿಯ ನವರಂಗ್ ಥಿಯೇಟರ್ ಹಿಂಭಾಗದಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಹಿಂದೂ ಸಂಘಟನೆ ಸೇರಿದಂತೆ ಸಾರ್ವಜನಿಕರು ಜಮಾವಣೆಯಾಗಿ ಗೋವುಗಳನ್ನು ಕಡಿಯುವ ಮೂಲಕ ಹಿಂದೂ ಧರ್ಮೀಯರ ಭಾವನೆಗೆ ಧಕ್ಕೆ ತರ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಯಾವುದೇ ಸ್ಥಳದಲ್ಲಿ ಗೋ ಹಂತಕರಿದ್ರೆ ನನಗೆ ತಿಳಿಸಿ, ನಾನು ಯಾರಿಗೂ ಕೂಡ ಹೆದರೋದಿಲ್ಲ, ಗೋ ಭಕ್ಷಕರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಶಾಸಕ ವಾಗ್ದಾಳಿ ಮಾಡಿದ್ದಾರೆ. ಸಾಕು, ಈ ಜಾಗದಾಗ ಹೀಗೆ ಮಾಡತ್ತಾರ ನನಗೆ ತಿಳಿಸ್ರಿ.
ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದಡಿ ಲೋಕಾಯುಕ್ತ ಪೊಲೀಸರ ವಶದಲ್ಲಿರುವ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈ ಅಮಾನತರಾಗಿದ್ದಾರೆ. ಅನುಕಂಪದ ಆಧಾರದಲ್ಲಿ ಕೆಲಸ ಪಡ್ಕೊಂಡಿದ್ದ ಅಜಿತ್ ರೈ ನಂತರ ಹಲವು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಬಡ್ತಿ ಪಡೆದಿದ್ರು. ಆದಾಯಕ್ಕಿಂತ 69% ಹೆಚ್ಚುವರಿ ಆಸ್ತಿ ಹೊಂದಿರುವ ಆರೋಪದಲ್ಲಿ ಅಜಿತ್ ರೈ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಲ್ಲದೆ ತಹಶೀಲ್ದಾರ್ ಗ್ರೇಡ್ 1 ನಿಂದ ಗ್ರೇಡ್ 2ಗೆ ಹಿಂಬಡ್ತಿ ನೀಡಿ ರಾಯಚೂರು ಜಿಲ್ಲೆಯ ಶಿರವಾರಕ್ಕೆ ವರ್ಗಾವಣೆ ಮಾಡಲಾಗಿದೆ. ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಎನ್ಐಎ 9 ಮಂದಿ ವಿರುದ್ಧ ಪೂರಕ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ವಿಧ್ವಂಸಕ ಕೃತ್ಯ ನಡೆಸಲು ಸಿದ್ಧತೆ ನಡೆಸಿದಂತಹ ಆರೋಪದಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಆರೋಪಿಗಳಲ್ಲಿ 5 ಇಂಜಿನಿಯರಿಂಗ್ ಪದವೀಧರರಾಗಿದ್ದು ಭಾರತದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಐಸಿಸ್ನಿಂದ ನಿಯುಕ್ತಿ ಹಾಗೂ ರೋಬೋಟಿಕ್ ಕೋರ್ಸ್ ಪಡೆಯೋದಕ್ಕೆ ಐಸಿಸ್ ಸೂಚಿಸಿತ್ತು. ಇನ್ನು ರೋಬೋಟಿಕ್ ಕೋರ್ಸ್ ಮುಗಿಸಿದ ಬಳಿಕ ವಿಧ್ವಂಸಕ ಕೃತ್ಯ ಮುಂದಾಗಿದ್ರು. ಇನ್ನು ಕ್ರಿಪ್ಟೋ ಕರೆನ್ಸಿ ಮೂಲಕ ಶಂಕಿತರಿಗೆ ಆರ್ಥಿಕ ನೆರವು ನೀಡಿದ್ದಾರೆ ಹಾಗೂ ಹಲವು ಅಂಶಗಳನ್ನು ಎನ್ಐಎ ಟೀಮ್ ಉಲ್ಲೇಖಿಸಿದೆ. ಒಂದೇ ಬಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳು ಸಂಚರಿಸಬೇಕಾದ ಅನಿವಾರ್ಯತೆ ಕೊಪ್ಪಳ ತಾಲೂಕಿನ ಅಳವಂಡಿಯಲ್ಲಿ ನಿರ್ಮಾಣವಾಗಿದೆ. ಒಂದೇ ಬಸ್ನಲ್ಲಿ 150 ವಿದ್ಯಾರ್ಥಿಗಳು ಸಂಚಾರವನ್ನು ಮಾಡುತ್ತಿದ್ದಾರೆ. ಶಾಲಾ ಕಾಲೇಜು ಅವಧಿಯಲ್ಲಿ ಹೆಚ್ಚು ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ಕಾಸರಗೋಡು ಜಿಲ್ಲೆಯ ಅಡೂರು ಸರ್ಕಾರಿ ಶಾಲೆಯಲ್ಲಿ ಮತ್ತೆ ವಿವಾದ ಭುಗಿಲೆದ್ದಿದೆ. ಕನ್ನಡ ಮಾಧ್ಯಮ ಶಾಲೆಗೆ ಕನ್ನಡವೇ ಬಾರದ ಶಿಕ್ಷಕಿ ನೇಮಕಗೊಂಡಿರುವುದು ವಿದ್ಯಾರ್ಥಿಗಳನ್ನ ರೊಚ್ಚಿಗೆ ಬಿಸಿದೆ. ಜೊತೆಗೆ ಮಲಯಾಳಿ ಶಿಕ್ಷಕಿ ನಮಗೆ ಪಾಠ ಮಾಡುವುದು ಬೇಡ, ಇವರು ಪಾಠ ಮಾಡಿದ್ರೆ ನಾವು ಫೇಲ್ ಆಗ್ತೇವೆ ಅಂತ ಹೇಳಿದ್ದಾರೆ. ಕಾಸರಗೋಡು ಕನ್ನಡ ನಾಡು, ಬೇಕೇ ಬೇಕು ಕನ್ನಡ ಟೀಚರ್ ಅಂತ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ಕೇರಳ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಕಾಸರಗೋಡಿನ ಕನ್ನಡ ಶಾಲೆಗಳಲ್ಲಿ ಆಗುತ್ತಿರುವಂಥ ಸಮಸ್ಯೆ ಅಲ್ಲಿಯ ಕನ್ನಡ ವಿದ್ಯಾರ್ಥಿಗಳಿಗೆ ತುಂಬ ಕಾಡುತ್ತಿದೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಬೇಕಾದ ವಿದ್ಯಾರ್ಥಿಗಳಿಗೆ ಮಲಯಾಳದಲ್ಲಿ ಕಲಿತಿರುವಂಥ ಒಬ್ಬ ಶಿಕ್ಷಕ ಬಂದು ಪಾಠ ಮಾಡುವಂಥದ್ದು ನಿಜವಾಗಿಯೂ ದುರದೃಷ್ಟಕರ. ಯಾಕಂದರೆ ಮಲಯಾಳದ ಪದಗಳು ಕನ್ನಡ ಪದಗಳು ತುಂಬ ವ್ಯತ್ಯಾಸ ಆಗಿದೆ. ಮೂಲಭೂತವಾಗಿ ಒಂದು ಪಾಠವನ್ನು ಕಲಿತಿರುವಂಥ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಥವಾ ಹೈಸ್ಕೂಲ್ ಮಕ್ಕಳಿಗೆ ಮಲಯಾಳ ಶಿಕ್ಷಕ ಬಂದು ಪಾಠ ಮಾಡಿದರೆ ಅವರಿಗೆ ಏನು ಅರ್ಥ ಆಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕಾಗಿರುವಂಥದ್ದು ಕನ್ನಡ ಸಂಘ ಸಂಸ್ಥೆಗಳ ಮತ್ತು ಸ್ಥಳೀಯ ವಿದ್ಯಾಭಿಮಾನಿಗಳ ಕರ್ತವ್ಯವಾಗಿದೆ. ಕಾಸರಗೋಡು ಎನ್ನುವಂಥ ಗಡಿನಾಡು ಪ್ರದೇಶದಲ್ಲಿ ಈ ಒಂದು ಜ್ವಲಂತ ಸಮಸ್ಯೆ ಇರುವಾಗ ಕರ್ನಾಟಕದ ಕನ್ನಡ ಸಂಘಟನೆಗಳು ಅತ್ಯಂತ ತ್ವರಿತವಾಗಿ ತುರ್ತಾಗಿ ಆ ಜಾಗಕ್ಕೆ ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕಂಡು. ಬಾಗಲಕೋಟೆಯ ತೋಟಗಾರಿಕೆ ವಿವಿಯಲ್ಲಿ ಘಟಿಕೋತ್ಸವ ನಡೆದಿದ್ದು ಕೋಲಾರ ಮೂಲದ ವಿದ್ಯಾರ್ಥಿನಿ ಧರಣಿ ಶೆಟ್ಟಿ ಬರೋಬ್ಬರಿ 16 ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಚಿನ್ನದ ನಾಡಿನ ಯುವತಿ ಚಿನ್ನದ ಸಾಧನೆಯನ್ನೇ ಮಾಡಿದ್ದಾರೆ. ಬಿಎಸ್ಸಿ ತೋಟಗಾರಿಕೆಯಲ್ಲಿ 16 ಚಿನ್ನದ ಪದಕ ಪಡೆದು ಧರಣಿ ಶೆಟ್ಟಿಗೆ ಇಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೆಯೇ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪದಕ ಪ್ರದಾನವನ್ನ ಮಾಡಿದ್ರು. ಹಾಸನದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಬಕ್ರೀದ್ ಪ್ರಯುಕ್ತ ಪ್ರಾರ್ಥನೆ ಮಾಡಿಸಲಾಗಿದೆ. ಮಕ್ಕಳು ಸಾಮೂಹಿಕ ಪ್ರಾರ್ಥನೆ ಮಾಡಿದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಆಕ್ರೋಶಗೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನೇ ನಡೆಸಿವೆ. ಈ ಬಗ್ಗೆ ಮಾತನಾಡಿರುವ ಶಾಲಾ ಆಡಳಿತ ಮಂಡಳಿಯವರು ಕೇವಲ ಭಾವೈಕ್ಯತೆ ಮೂಡಿಸುವಂತಹ ಉದ್ದೇಶ ನಮ್ಮದು, ಬೇರೆ ದುರುದ್ದೇಶ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಮಕ್ಕಳಿಗೆ ಎಲ್ಲಾ ಧರ್ಮದ ಬಗ್ಗೆ ಅರಿವು ಇರಬೇಕು, ಪ್ರಾರ್ಥನೆ ಮಾಡಿಸಿದ್ರೆ ತಪ್ಪೇನು ಅಂತ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಕೊರೋನಾ ವೇಳೆ ಮಾಸ್ಕ್ ಹೊಲಿದು ಅವಾರ್ಡ್ ಪಡೆದಿದ್ದ ಟೀಮ್ನಿಂದ ಟೈಲರಿಂಗ್ ಕೆಲಸ ನಡೆಯುತ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 21 ಸಜಾಬಂದಿ ಕೈದಿಗಳು ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇದ್ದು ಇವರ ಕೆಲಸಕ್ಕೆ ಸಖತ್ ಡಿಮ್ಯಾಂಡ್ ಇದೆ. ತುಮಕೂರು ಎಸ್ಪಿ ಕಚೇರಿ ಬಳಿ ಪೆಟ್ರೋಲ್ ಬಾಟಲ್ ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಯುವಕನೊಬ್ಬ ಹೈಡ್ರಾಮಾ ಮಾಡಿದ್ದಾನೆ. ನಗರದ ಮಾಲ್ನಲ್ಲಿ ಅಂಗಡಿಯನ್ನ ಬಾಡಿಗೆ ಪಡೆದಿದ್ದಂತ ಯುವಕ ಆದರೆ ಬಾಡಿಗೆ ಕಟ್ಟದ ವಿಚಾರಕ್ಕೆ ಅಂಗಡಿ ಖಾಲಿ ಮಾಡಿಸಿದ್ರು ಮಾಲೀಕರು. ಇದೇ ವಿಚಾರಕ್ಕೆ ಅಂಗಡಿ ಮಾಲೀಕ ಹಾಗೂ ಯುವಕನ ನಡುವೆ ಗಲಾಟೆಯಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಾ ರೋಧಿಸುತ್ತಿದ್ದ ಕಾಡಾನೆ ಸಾವನ್ನಪ್ಪಿದ ಘಟನೆ ಹಾಸನದ ಸಕಲೇಶಪುರ ತಾಲೂಕಿನ ಮಠಸಾಗರ ಬಳಿ ನಡೆದಿದೆ. 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡಿನಿಂದ ಬೇರ್ಪಟ್ಟ ಕಾಂತಿ ಎಂಬ ಕಾಡಾನೆ ಅನಾರೋಗ್ಯಕ್ಕೆ ಹಿನ್ನೆಲೆ ಒಂದೇ ಜಾಗದಲ್ಲಿ ಯಾತನೆ ಅನುಭವಿಸ್ತಾ ಇತ್ತು. ಅರಣ್ಯ ಇಲಾಖೆ ವೈದ್ಯಾಧಿಕಾರಿಗಳು ಕಾಂತಿಗೆ ಚಿಕಿತ್ಸೆಯನ್ನು ನೀಡಲು ಪ್ರಯತ್ನಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಕಾಂತಿ ಸಾವನ್ನಪ್ಪಿದೆ. ಇನ್ನು ಕಾಂತಿಗೆ ಕಾಡಾನೆಗಳ ಹಿಂಡಿನ ಚಲನವಲನ ಅರಿಯುವುದಕ್ಕೆ ರೇಡಿಯೋ ಕಾಲರ್ ಕೂಡ ಅಳವಡಿಕೆ ಮಾಡಲಾಗಿತ್ತು. ನಾಗರಹೊಳೆ ಅಭಯಾರಣ್ಯದಲ್ಲಿ ಚಿರತೆ ಒಂದು ಪತ್ತೆಯಾಗಿದೆ. ಶವವಾಗಿ ಇನ್ನು ಹುಲಿ ಜೊತೆ ಚಿರತೆ ಕಾದಾಟ ನಡೆಸಿ ಚಿರತೆ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ದೊರೆತಿದೆ.
ಕೋಲಾರದ ಟಮಕ ಬಳಿ ಇರುವ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಎದುರು ವೈದ್ಯರು ಪ್ರತಿಭಟನೆಯನ್ನು ನಡೆಸಿದ್ರು. ಕೆಲಸದ ಸಮಯ ಹೆಚ್ಚಿಸಿ ಸ್ಟೇ ಫಂಡ್ ಮೊತ್ತ ಹೆಚ್ಚಿಸಿದ್ದಕ್ಕೆ ವೈದ್ಯರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯದಲ್ಲಿ ಸಾಕಷ್ಟು ಮಳೆ ಬಂದು ಜಲಪ್ರಳಯವಾಗ್ತಾ ಇದೆ. ಪ್ರಕೃತಿ ಮುನಿದು ಸರಿಯೋಗುತ್ತೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಉಡುಪಿಯ ಮಲ್ಪೆ ಬೀಚ್ಗೆ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಕಡಲ ತೀರದಲ್ಲಿ 3 ರಿಂದ 3.2 ಮೀಟರ್ ಎತ್ತರದ ಅಲೆಗಳು ಅಪ್ಪಳಿಸುವ ಆತಂಕ ಇದ್ದು, ಪ್ರವಾಸಿಗರ ಸುರಕ್ಷತೆ ಹಿನ್ನೆಲೆ ಜಿಲ್ಲಾಡಳಿತ ಮಲ್ಪೆ ಬೀಚ್ಗೆ ಹೋಗದಂತೆ ಆದೇಶವನ್ನು ಹೊರಡಿಸಿದೆ. ಗುಜರಾತ್ನಲ್ಲಿ ಕಳೆದ 3 ದಿನಗಳಿಂದ ಮಳೆ ಆರ್ಭಟಿಸ್ತಾ ಇದೆ. ಕಾಲ್ವಾ ನದಿ ಉಕ್ಕಿ ಹರಿತಾ ಇದ್ದು ಜುನಾಗಢದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಜಲಾಶಯಗಳು ನೀರಿಲ್ಲದೆ ಖಾಲಿಯಾಗಿದೆ. ತುಂಗಭದ್ರಾ ಹಾಗೂ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿಲ್ಲ. ಮಳೆ ಬಾರದಿದ್ದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ. ಇದಾಗಿತ್ತು ಈ ಕ್ಷಣದ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.